ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ PGCET 2025 MBA ಮತ್ತು MCA ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಹೋಗಿ. ಸೊ ನಿಮ್ಮ ಒಂದು ಪ್ರಿಪರೇಷನ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಜನರಲ್ ಅವೇರ್ನೆಸ್ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಿಮ್ಗೆ ಸಿಗ್ತಾ ಇದೆ. ಸೊ ಐ ಹೋಪ್ ಇದೆಲ್ಲ ಕೂಡ ನಿಮ್ಗೆ ಇಷ್ಟ ಆಗ್ತಿದೆ, ಹೆಲ್ಪ್ಫುಲ್ ಆಗ್ತಾ ಇದೆ ಅನ್ಕೋತೀನಿ ನಾನು. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ 8 ಮಾರ್ಚ್ 2025 ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗುವ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತು ಆಸ್ ಯೂಶುವಲ್ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಸೊ ಐ ಜಸ್ಟ್ ವಾಂಟ್ ಟು ವಿಶ್ ಎವ್ರಿ ಒನ್ ದಟ್ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ನಿಮಗೆಲ್ಲ ಗೊತ್ತು ಆಸ್ ಅ ವುಮೆನ್, ಆಸ್ ಅ ಒಂದು ಮಹಿಳೆಯಾಗಿ ಎಷ್ಟು ಶಕ್ತಿ, ಎಷ್ಟು ಬಿಕಾಸ್ ಆಫ್ ದೆಮ್, ಅವರಿಂದ ನಾವು ಇವತ್ತಿರೋದು. ಸೊ ಅದೊಂದು ಶಕ್ತಿ. ಸೊ ಆ ಒಂದು ಶಕ್ತಿಗೆ ಒಂದು ವಾಟ್ ವಿ ಕ್ಯಾನ್ ಸೇ ಒಂದು ಸೆಲ್ಯೂಟ್ ಹೇಳ್ತಾ ಒನ್ಸ್ ಅಗೇನ್ ಐ ಜಸ್ಟ್ ವಾಂಟ್ ಟು ವಿಶ್ ಆಲ್ ಆಫ್ ಯು ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಸೊ ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಸೊ ಇದಕ್ಕಿಂತ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಟೆಲ್ ಆಲ್ ಆಫ್ ಯು ಅಬೌಟ್ ದ ವಾರಿಯರ್ಸ್ ಬ್ಯಾಚ್ ಕೋರ್ಸ್. ಸೊ ನಾನು ಪ್ರತಿ ಕ್ಲಾಸಲ್ಲಿ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ಸೊ PGCET 2025 MBA ಮತ್ತು MCAಗೆ ಯಾರು ಪ್ರಿಪರೇಷನ್ ಮಾಡಬೇಕು ಅಂತಿದ್ದೀರಾ, ಸೊ ನಿಮ್ಮ ಪ್ರಿಪರೇಷನ್ಗೆ ಒಂದು ಹೆಲ್ಪ್ ಆಗಲಿ, ಪ್ರಿಪರೇಷನ್ಗೆ ಒಂದು ಸ್ಟ್ರಕ್ಚರ್ಡ್ ಪ್ರಿಪರೇಷನ್ ಆಗಬೇಕು, ಒಂದು ಕಂಪ್ಲೀಟ್ 360 ಡಿಗ್ರಿ ಆಂಗಲ್ ಪ್ರಿಪರೇಷನ್ ಆಗಬೇಕು ಅನ್ನೋದು ಕಾರಣಕ್ಕೋಸ್ಕರ ಧ್ರುವಿಕಾ ಅಕಾಡೆಮಿ ವತಿಯಿಂದ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ನ ಲಾಂಚ್ ಮಾಡಿರೋದು. ಈ ಒಂದು 4.0 ಬ್ಯಾಚ್ ಕೋರ್ಸ್ ನಿಮಗೆ ಡೈಲಿ ಲೈವ್ ಕ್ಲಾಸ್ ಸಿಗುತ್ತೆ, ಜೊತೆಗೆ ರೆಕಾರ್ಡಿಂಗ್ ಕ್ಲಾಸ್ ಕೂಡ ಸಿಗುತ್ತೆ. ನಿಮಗೆ ಲೈವ್ ಆಗಿದ್ದ ರೆಕಾರ್ಡಿಂಗ್ ಆಗಿ ಸಿಗುತ್ತೆ, ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರುತ್ತೆ ಜೊತೆಗೆ AI ಥ್ರೂ ಯು ವಿಲ್ ಗೆಟ್ ದ ಸೊಲ್ಯೂಷನ್ಸ್ ಆಲ್ಸೋ ಆ್ಯಂಡ್ ಸ್ಟಡಿ ಮೆಟೀರಿಯಲ್, ಸ್ಟ್ರಕ್ಚರ್ಡ್ ಫಾರ್ಮ್ ಆಫ್ ಸ್ಟಡಿ ಮೆಟೀರಿಯಲ್ ನಿಮ್ಗೆ ಸಿಗ್ತಾನೆ ಹೋಗುತ್ತೆ. ಇದೆಲ್ಲ ಕೂಡ ಎಜುಕೇಟರ್ಸ್ ಪ್ರಿಪೇರ್ ಮಾಡಿರ್ತಾರೆ. ಇದ್ರ ಜೊತೆಗೆ ವಿಲ್ ಬಿ ಹ್ಯಾವಿಂಗ್ ಅ ಟೆಸ್ಟ್ ಸೀರೀಸ್. 25 ಟೆಸ್ಟ್ ಸೀರೀಸ್ ಬರುತ್ತೆ. ಅದರಲ್ಲಿ ಒಂದು ಡೈಲಿ ಟೆಸ್ಟ್ ಬರುತ್ತೆ, ದಟ್ ಈಸ್ ಆಫ್ 25 ಮಾರ್ಕ್ಸ್. ಇನ್ನೊಂದು ಬರುತ್ತೆ 25 ಟೆಸ್ಟ್ ಸೀರೀಸ್. ಅದರಲ್ಲಿ 15 ಟೆಸ್ಟ್ ಬಂದ್ಬಿಟ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗ್ ಸಿಗುತ್ತೆ, 10 ಟೆಸ್ಟ್ ಆಲ್ ಕರ್ನಾಟಕ ರ್ಯಾಂಕಿಂಗ್ ಸಿಗುತ್ತೆ. ದ ಧ್ರುವಿಕಾ ಅಕಾಡೆಮಿ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಯು 25 ಟೆಸ್ಟ್ ಸೀರೀಸ್. ಅದರಲ್ಲೂ ಕೂಡ ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಸೀರೀಸ್ ಕೊಡ್ತಾ ಇರೋದು ಓನ್ಲಿ ಧ್ರುವಿಕಾ ಅಕಾಡೆಮಿ. ಇದ್ರ ಜೊತೆಗೆ ವಿಲ್ ಬಿ ಹ್ಯಾವಿಂಗ್ ವೀಕ್ಲಿ ಟೆಸ್ಟ್ ಆನ್ ಸಂಡೇ, ರೈಟ್? ಈ ಎಲ್ಲ ಟೆಸ್ಟ್ ಸೀರೀಸ್ಗಳು ಯಾಕೆ ನಡೆಸ್ತೀವಿ? ಬಿಕಾಸ್ ಯು ನೀಡ್ ಟು ಸಾಲ್ವ್ ಅ ಮಲ್ಟಿಪಲ್ ಕೈಂಡ್ ಆಫ್ ಕ್ವಶನ್ಸ್. ಬೇರೆ ಬೇರೆ ಕೈಂಡ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ PGCET ಎಕ್ಸಾಮ್ಸಲ್ಲಿ ಎಲ್ಲ ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಚೆನ್ನಾಗಿ ಮಾರ್ಕ್ಸ್ ತೊಗೊಳೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಟೆಸ್ಟ್ ಸೀರೀಸ್ ನಾವು ಡಿಸೈನ್ ಮಾಡಿರೋದು. ಇದ್ರ ಜೊತೆಗೆ ಒನ್ಸ್ ಯು ಆರ್ ಗೋಯಿಂಗ್ ಟು ಜಾಯಿನ್ ಟು ದ ಬ್ಯಾಚ್ ಕೋರ್ಸ್, ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಅಪ್ಕಮಿಂಗ್ ಬ್ಯಾಚಸ್. ಇವಾಗ 4.0 ಜಾಯ್ನ್ ಆದ್ರೆ 5.0, 6.0 ಟಾರ್ಗೆಟ್ ಬ್ಯಾಚ್, ರಿವಿಷನ್ ಬ್ಯಾಚ್ ಎಲ್ಲ ಬ್ಯಾಚ್ ಕೂಡ ನಿಮಗೆ ಆಕ್ಸೆಸ್ ಇರುತ್ತೆ. ಸೊ ಯಾರಿಗೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಂಡ್ರೆ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ 6361949484 ದಿಸ್ ಇಸ್ ವಾಟ್ಸ್ಆಪ್ ನಂಬರ್ ಅಂಡ್ ಕಾಲಿಂಗ್ ನಂಬರ್. ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್. ಡೆಫಿನೆಟ್ಲಿ ವಿ ವಿಲ್ ಗಿವ್ ಯು ಕಂಪ್ಲೀಟ್ ಇನ್ಫಾರ್ಮೇಶನ್. ಈ ಒಂದು ಬ್ಯಾಚ್ ಕೋರ್ಸಲ್ಲಿ ಕಂಪ್ಲೀಟ್ ಸಿಲಾಬಸ್ ವಿಲ್ ಬಿ ಇನ್ ಅವರ್ ಧ್ರುವಿಕಾ ಅಕಾಡೆಮಿ ಆ್ಯಪ್. ಧ್ರುವಿಕಾ ಅಕಾಡೆಮಿ ಆ್ಯಪ್ ಅಲ್ಲೇ ಇರುತ್ತೆ. ಸ್ಟಡಿ ಮೆಟೀರಿಯಲ್, ಟೆಸ್ಟ್, ಎವ್ರಿಥಿಂಗ್. ಯೂಟ್ಯೂಬಲ್ಲಿ ಓನ್ಲಿ ದ ಪ್ರಮೋಷನಲ್ ಕ್ಲಾಸ್, ಓನ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಕಂಪ್ಲೀಟ್ ಸಿಲಾಬಸ್ ವಿಲ್ ಬಿ ದೇರ್ ಇನ್ ದ ಆ್ಯಪ್ ಇಟ್ ಸೆಲ್ಫ್, ರೈಟ್? ಯಾರು ಬೇಕೋ ಆದಷ್ಟು ಬೇಗ ಯು ಕ್ಯಾನ್ ಡೌನ್ಲೋಡ್ ಇಟ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್. ಇಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಇದೆ, ಇಲ್ಲಿ ಕೆಳಗಡೆ ಕೂಡ ಸ್ಕ್ರೋಲ್ ಆಗ್ತಿದೆ. ಸ್ಟಾರ್ಟ್ ಮಾಡೋದಪ್ಪಿ, ರೈಟ್? ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು 8th March 2025. ದ ಫಸ್ಟ್ ಕ್ವಶನ್ ಫಾರ್ ದ ಡೇ, that is on which date International Women's Day 2025 is celebrated? ಯಾವ ದಿನದಂದು ಪ್ರತಿ ವರ್ಷ ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಪ್ಪಿ? ಸೊ ನಿಮಗೆಲ್ಲ ಗೊತ್ತು 8th March, 6th March, 7th March, 5th March. ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಸೊ ಇವತ್ತು ನಾವು 8th March ಪ್ರತಿ ವರ್ಷ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತಿನ ಥೀಮ್ ಏನಾಗಿರುತ್ತೆ? ಸೊ ನಿಮಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಡೇ ಅಂತ ಬಂದದ್ದು ಕೊಡ್ರಿ, ಆ ಇಂಪಾರ್ಟೆಂಟ್ ಡೇದೆ ಒಂದು ಥೀಮ್ ಇರುತ್ತೆ. ಆ ಥೀಮ್ ಏನಾಗಿದೆ 2025 ಥೀಮ್ 2025 ಏನಪ್ಪ? ಎಕ್ಸಲರೇಟ್ ಆಕ್ಷನ್. ವುಮೆನ್ ಎಂಪವರ್ಮೆಂಟ್ ಮಾಡಬೇಕು ಅಂದರೆ ಎಕ್ಸಲರೇಟ್ ಆಗಿ ಒಂದು ಆಕ್ಷನ್ಸ್ ತಗೋಬೇಕು. ವಿ ಹ್ಯಾವ್ ಟು ಪ್ರೊವೈಡ್ ದಮ್ ಎಂಪವರ್ಮೆಂಟ್ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ ದಿಸ್ ಇಸ್ ದ ಥೀಮ್, ದಟ್ ಈಸ್ ಎಕ್ಸಲರೇಟ್ ಆಕ್ಷನ್. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಟ್ ಈಸ್ IWD ಈಸ್ ಸೆಲೆಬ್ರೇಟೆಡ್ ಗ್ಲೋಬಲಿ ಆನ್ March 8th ಟು ಆನರ್ ದ ವುಮೆನ್ಸ್ ಅಚೀವ್ಮೆಂಟ್ ಆ್ಯಂಡ್ ಅಡ್ವೊಕೇಟ್ ಫಾರ್ ಜೆಂಡರ್ ಇಕ್ವಾಲಿಟಿ. ಸೊ ಜೆಂಡರ್ ಇಕ್ವಾಲಿಟಿ ಆಗಬೇಕು, ಪ್ರತಿಯೊಬ್ಬರು ಕೂಡ ಮಹಿಳೆ ಆಗಿರಲಿ ಪುರುಷ ಆಗಿರಲಿ ಎಲ್ಲರೂ ಕೂಡ ಒಂದೇ ಜೆಂಡರ್ ಇಕ್ವಾಲಿಟಿ ಬರಬೇಕು ಅನ್ನೋದು ಕಾರಣಕ್ಕೋಸ್ಕರ ಸ್ಪೆಷಲಿ ವುಮೆನ್ಸ್ಗೆ ಒಂದು ಎಂಪವರ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ 8th March ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ across the world. Question number 2, on which date Jan Aushadhi Divas 2025 celebrated? ನಿಮಗೆಲ್ಲ ಗೊತ್ತು ಜನೌಷಧಿ ಕೇಂದ್ರಗಳು ಇರ್ತವೆ. ಅಂದರೆ ನೀವು ನಾರ್ಮಲ್ ಬೇರೆ ಮೆಡಿಕಲ್ ಶಾಪಲ್ಲಿ ಹೋದರೆ ಜಾಸ್ತಿ ಕಾಸ್ಟ್ ಇರೋದು, ಜನೌಷಧಿ ಸೆಂಟರ್ ಏನಾಗುತ್ತೆ ಕಮ್ಮಿ ಕಾಸ್ಟಲ್ಲಿ ನಿಮಗೆ ಮೆಡಿಸಿನ್ ಸಿಗುತ್ತೆ. ಅದು ಜನೌಷಧಿದೊಂದು ಉದ್ದೇಶ. ಸೊ ಜನ್ ಔಷಧಿ ದಿವಸ್ ಅಂತ ಯಾವ ದಿನ ಸೆಲೆಬ್ರೇಟ್ ಮಾಡ್ತೀವಿ? ಆಪ್ಷನ್ ಎ 6th March, ಆಪ್ಷನ್ ಬಿ 8th March, ಆಪ್ಷನ್ ಸಿ 5th March, ಆಪ್ಷನ್ ಡಿ 7th March. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ 7th March. ಅಂದರೆ ನಿನ್ನೆ ದಿನ ನಾವು ಜನೌಷಧಿ ದಿವಸ್ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಜನೌಷಧಿ ದಿವಸ್ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ 7th March. ಇಟ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಇನ್ 2019. 2019ಕ್ಕೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಈ ಜನೌಷಧಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹ್ಯಾವ್ ಸ್ಟಾರ್ಟೆಡ್ ಇಟ್. ಅದನ್ನ ಸ್ಟಾರ್ಟ್ ಮಾಡಿರೋ ಜನೌಷಧಿ ಕೇಂದ್ರಗಳು. ಸೊ ಅವಾಗಿಂದ ಹಿಡಿದು ಇವತ್ತಿನವರೆಗೂ ಕೂಡ 7th March ನಾವೇನು ಮಾಡ್ತೀವಿ? ಜನೌಷಧಿ ಕೇಂದ್ರಗಳನ್ನು ಜನೌಷಧಿ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಜನೌಷಧಿ ದಿವಸ್ 2025 ಇಸ್ 7th ಜನೌಷಧಿ ದಿವಸ್.
ಸೊ 19, 20, 21, 22, 23, 24, 25 7 ವರ್ಷ ಆಯ್ತಲ್ಲ. ಸೊ ಇದು 7th ಜನೌಷಧಿ ದಿವಸ ಆಗಿರುತ್ತಪ್ಪಿ, ರೈಟ್. ಸೊ ದಿಸ್ ಇಯರ್ ಇಸ್ ದ 1st March to 7th March ಈಸ್ ಬೀಂಗ್ ಸೆಲೆಬ್ರೇಟೆಡ್ ಆಸ್ ಅ ಜನೌಷಧಿ ವೀಕ್ ವಿತ್ ದ ಥೀಮ್ ಆಫ್ ದಾಮ್ ಕಾಮ್ ದವೈ ಉತ್ತಮ್. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ, ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಥೀಮ್ ಏನಿದೆ, 1st March ಇಂದ 7th March ವರೆಗೂ ನಾವು ಜನೌಷಧಿ ವೀಕ್ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಇದ್ರ ಥೀಮ್ ಏನಾಗಿತ್ತಪ್ಪ ಅಂದ್ರೆ ದಾಮ್ ಕಾಮ್ ದವೈ ಉತ್ತಮ್. ಧಾಮ್ ಕಾಮ್ ದವಾಯ್ ಉತ್ತಮ್ ವಾಸ್ ದ ಥೀಮ್, is the theme of Janaushadhi Week 2025. Next ಬರುತ್ತಪ್ಪಿ ಮೂರನೇ ಕ್ವಶನ್. ರೀಸೆಂಟ್ಲಿ ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ಪ್ರಾಜೆಕ್ಟ್ ಹಾಕ್? ಪ್ರಾಜೆಕ್ಟ್ ಹ್ಯಾಕ್. ಸೊ ಹ್ಯಾಕ್ HACK, ದಟ್ ಈಸ್ ಹವಾಯಿ ಅನುಭವಿ ಕಲ್ಯಾಣ ಕೇಂದ್ರ. ಹವಾಯಿ ಅನುಭವಿ ಕಲ್ಯಾಣ ಕೇಂದ್ರ, ದಟ್ ಈಸ್ ದ ಪ್ರಾಜೆಕ್ಟ್ ಅಪ್ಪಿ. ಈ ಒಂದು ಪ್ರಾಜೆಕ್ಟ್ನ ಯಾವ ಬ್ಯಾಂಕ್ ಸ್ಟಾರ್ಟ್ ಮಾಡ್ತು? ಆಪ್ಷನ್ ಎ HDFC, ಆಪ್ಷನ್ ಬಿ SBI, ಆಪ್ಷನ್ ಸಿ ICICI ಬ್ಯಾಂಕ್, ಆಪ್ಷನ್ ಡಿ HDFC ಬ್ಯಾಂಕ್. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. ಯಾವ ಬ್ಯಾಂಕು ಈ ಹವಾಯಿ ಅನುಭವಿ ಕಲ್ಯಾಣ ಕೇಂದ್ರನ ಸ್ಟಾರ್ಟ್ ಮಾಡ್ತು, ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತು? ಆನ್ಸರ್ ಈಸ್ ಆಪ್ಷನ್ ಎ HDFC ಬ್ಯಾಂಕ್. HDFC ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ದ ಪ್ರಾಜೆಕ್ಟ್ ಹ್ಯಾಕ್, ಹವಾಯಿ ಅನುಭವಿ ಕಲ್ಯಾಣ ಕೇಂದ್ರ. ವೆರಿ ಇಂಪಾರ್ಟೆಂಟ್. ನಿಮಗೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬರುತ್ತಪ್ಪಿ. ಅದರಲ್ಲಿ ನಿಮಗೆ ಬೇರೆ ಬೇರೆ ಬ್ಯಾಂಕ್ಗಳು, ಅದರದ್ದು ಲೋಗೋ ಆಗಿರಲಿ, ಅದರದ್ದು ಟೈಟಲ್ ಆಗಿರಲಿ, ಹೊಸ ರೀಸೆಂಟಾಗಿ ಏನೇನು ಲಾಂಚ್ ಮಾಡ್ತು, ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾರೆ ನಿಮಗೆ. HDFC ಬ್ಯಾಂಕ್ ಏನು ಮಾಡೋದು, ಹ್ಯಾಕ್ ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತು. ಅದರ ಹೆಸರು ಏನಪ್ಪ, ಹವಾಯಿ ಅನುಭವಿ ಕಲ್ಯಾಣ ಕೇಂದ್ರ, ರೈಟ್. ಸೊ ಆಬ್ಜೆಕ್ಟಿವ್ ಏನಪ್ಪಿ, ಟು ಸರ್ವ್ ದ ಡಿಫೆನ್ಸ್ ಪೆನ್ಷನರೀಸ್, ವೆಟರನ್ಸ್ ಆ್ಯಂಡ್ ದರ್ ಫ್ಯಾಮಿಲೀಸ್ ಬೈ ಪ್ರೊವೈಡಿಂಗ್ ದ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಸ್ಕಿಲ್ಸ್ ಡೆವಲಪ್ಮೆಂಟ್. ಯಾರು ಡಿಫೆನ್ಸ್ ಒಳಗಡೆ ಇರ್ತಾರೆ, ಸೊ ಅದು ಆರ್ಮಿ, ನೇವಿ, ಏರ್ಫೋರ್ಸ್ ಆಗಿರಲಿ, ಅವರು ಪೆನ್ಷನರೀಸ್ ಅಂದರೆ ಅವರು ರಿಟೈರ್ಡ್ ಆಗಿರ್ತಾರೆ, ಪೆನ್ಷನ್ ತಗೋತಿರ್ತಾರೆ, ಅವರಿಗೆ ಫಿನಾನ್ಷಿಯಲ್ ಸರ್ವಿಸ್ ಕೊಡಬೇಕು ಮತ್ತು ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ ಹವಾಯಿ ಅನುಭವ ಕಲ್ಯಾಣ ಕೇಂದ್ರವನ್ನು HDFC ಬ್ಯಾಂಕ್ ಅವರು ಲಾಂಚ್ ಮಾಡ್ತಾರೆ. ಕ್ವೆಶನ್ ನಂಬರ್ 4, ವಿಚ್ ಆರ್ಗನೈಸೇಷನ್ ಆರ್ಗನೈಸಸ್ ಸಾಹಿತ್ಯೋತ್ಸವ ಫೆಸ್ಟಿವಲ್ ಆಫ್ ಲೆಟರ್ಸ್ ಫ್ರಮ್ March 7 to March 12 at ರವೀಂದ್ರ ಭವನ್, ನ್ಯೂ ಡೆಲ್ಲಿ? ಸೊ ಒಂದು ಸಾಹಿತ್ಯೋತ್ಸವ ಅಂತ ಒಂದು ಇವೆಂಟ್ನ ಆರ್ಗನೈಸ್ ಮಾಡ್ತಿದ್ದಾರೆ. ಈ ಸಾಹಿತ್ಯೋತ್ಸವ ಏನಪ್ಪ, ಫೆಸ್ಟಿವಲ್ ಆಫ್ ಲೆಟರ್ಸ್. ಯಾವಾಗ ಸ್ಟಾರ್ಟ್ ಆಗ್ತಿದೆ? March 7 ಇಂದ March 12 ವರೆಗೂ ಸ್ಟಾರ್ಟ್ ಆಗ್ತಿದೆ. ಎಲ್ಲಿ? ರವೀಂದ್ರನಾಥ್ ಭವನ್, ನ್ಯೂ ಡೆಲ್ಲಿ ಒಳಗಡೆ. ಇದನ್ನ ಯಾರು ಆರ್ಗನೈಸ್ ಮಾಡ್ತಿದ್ದಾರೆ? ನ್ಯಾಷನಲ್ ಬುಕ್ ಟ್ರಸ್ಟ್, ಸಾಹಿತ್ಯ ಅಕಾಡೆಮಿ, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಯಾರಪ್ಪಿ? ಆಪ್ಷನ್ ಬಿ ಸಾಹಿತ್ಯ ಅಕಾಡೆಮಿದವರು ಇದನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸಾಹಿತ್ಯೋತ್ಸವ, ದ ನೇಮ್ ಇಸ್ ಸಾಹಿತ್ಯೋತ್ಸವ ಫೆಸ್ಟಿವಲ್ ಆಫ್ ಲೆಟರ್ಸ್. ಸೊ ನಿಮ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ, ಸಾಹಿತ್ಯೋತ್ಸವದ ಟೈಟಲ್ ಏನಾಗಿತ್ತು, ಅದರ ಸಬ್ ಟೈಟಲ್ ಏನಾಗಿತ್ತು? ದಟ್ ಈಸ್ ಫೆಸ್ಟಿವಲ್ ಆಫ್ ಲೆಟರ್ಸ್. ಫೆಸ್ಟಿವಲ್ ಆಫ್ ಲೆಟರ್ಸ್. ಸೊ ಇದನ್ನ ಸ್ಟಾರ್ಟ್ ಮಾಡೋದು ಯಾರಪ್ಪ? ಸಾಹಿತ್ಯ ಅಕಾಡೆಮಿದವರು, ರೈಟ್. ಯಾವಾಗಿಂದ? 7th March ಇಂದ 12th March ವರೆಗೂ. ಸೊ ಇಟ್ ಈಸ್ ಏಷ್ಯಾಸ್ ಲಾರ್ಜೆಸ್ಟ್ ಲಿಟ್ರೇಚರ್ ಫೆಸ್ಟಿವಲ್ ಅಪ್ಪಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳಬಹುದು, ವಿಚ್ ಆಫ್ ದಿ ಫಾಲೋಯಿಂಗ್ ಫೆಸ್ಟಿವಲ್ is Asia's largest literature festival? Which of the festival is the Asia's largest literature festival? That is Sahityotsava. Very important. Question number 5. Recently, tropical cyclone Alfred is impacting which country's eastern coast? ಒಂದು ಸೈಕ್ಲೋನ್ ಬರ್ತಿದೆ, ಟ್ರಾಪಿಕಲ್ ಸೈಕ್ಲೋನ್. ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಬಂದರೆ ಏನಂತ ನಿಮಗೆ ಜೋಗ್ರಫಿ ಒಳಗಡೆ ಯು ಹ್ಯಾವ್ ಟು ರೀಡ್. ನಾವು ಅದನ್ನ ಬ್ಯಾಚ್ ಕೋರ್ಸ್ ಹೇಳ್ತೀನಿ, ಡೋಂಟ್ ವೆರಿ ಅಬೌಟ್ ದಟ್. ಈ ಸೈಕ್ಲೋನ್ಸ್ಗಳು ಹೆಂಗೆ ಹುಡ್ತವೆ, ಟೈಡ್ಸ್ಗಳು ಹೆಂಗೆ ಹುಡ್ತವೆ ಎಲ್ಲ ಹೇಳಬೇಕಾಗುತ್ತೆ, ವಿಲ್ ಟೆಲ್ ದ್ಯಾಟ್. ಬಟ್ ಟ್ರಾಪಿಕಲ್ ಸೈಕ್ಲೋನ್ ಹೆಸರು ಅಲ್ಫ್ರೆಡ್ ಅಂತ ಒಂದು ಟ್ರಾಪಿಕಲ್ ಸೈಕ್ಲೋನ್ ಬಂತು. ಇದ ಯಾವ ಕಂಟ್ರಿ ಈಸ್ಟರ್ನ್ ಭಾಗಕ್ಕೆ, ದಿಸ್ ದ ಈಸ್ಟರ್ನ್ ಭಾಗ. ಈಗ ಇದು ಇಂಡಿಯಾ ಅಂದರೆ ಈ ಇಂಡಿಯಾದ ಈಸ್ಟರ್ನ್ ಭಾಗ ಇದಪ್ಪ. ಇದು ಯಾವ ಕಂಟ್ರಿ ಈಸ್ಟರ್ನ್ ಭಾಗಕ್ಕೆ ಈ ಒಂದು ಟ್ರಾಪಿಕಲ್ ಸೈಕ್ಲೋನ್ ಅಲ್ಫ್ರೆಡ್ ಬಂದು ಇಂಪ್ಯಾಕ್ಟ್ ಮಾಡ್ತು? ಆಪ್ಷನ್ ಎ ಕ್ರೊಷಿಯಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಮಾರಿಷಿಯಸ್. ಆನ್ಸರ್ ಈಸ್ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಆಪ್ಷನ್ ಬಿ ಆಸ್ಟ್ರೇಲಿಯಾಗೆ ಟ್ರಾಪಿಕಲ್ ಸೈಕ್ಲೋನ್ ಅಲ್ಫ್ರೆಡ್ ಬಂದು ಇಂಪ್ಯಾಕ್ಟ್ ಮಾಡ್ತು. ದಿಸ್ ಇಸ್ ದ ಫಸ್ಟ್ ಸೈಕ್ಲೋನ್ ಟು ಸ್ಟ್ರೈಕ್ ಈಸ್ಟರ್ನ್ ಆಸ್ಟ್ರೇಲಿಯಾ ಸಿನ್ಸ್ 1974. 1974ರಿಂದ ಫಾರ್ ದ ಫಸ್ಟ್ ಟೈಮ್ ಈಸ್ಟರ್ನ್ ಆಸ್ಟ್ರೇಲಿಯಾ. ಸೊ ಈ ರೀತಿ ಆಸ್ಟ್ರೇಲಿಯಾ ಇತ್ತಪ್ಪ ಅಂದರೆ ಈಸ್ಟರ್ನ್ ಭಾಗಕ್ಕೆ, ಈ ಭಾಗಕ್ಕೆ ಫಾರ್ ದ ಫಸ್ಟ್ ಟೈಮ್ ಅಲ್ಫ್ರೆಡ್ ಬಂದು ಏನು ಮಾಡ್ತು, ಚಂಡಮಾರುತ ಅಥವಾ ಸೈಕ್ಲೋನ್ ಏನಿದೆ ಬಂದು ಅಫೆಕ್ಟ್ ಮಾಡಿದೆ ಆಫ್ಟರ್ 1974. ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶನ್ ನಂಬರ್ 6. Recently, who introduced India AI Compute Portal? ಸೊ ಇಂಡಿಯಾದವರು AI Compute Portal ಅಂತ ರೆಡಿ ಮಾಡಿದ್ರು. ಇದನ್ನ ರೀಸೆಂಟಾಗಿ ಯಾರು ಲಾಂಚ್ ಮಾಡಿದ್ರು, ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಆಪ್ಷನ್ ಎ ಜಿತೇಂದ್ರ ಶರ್ಮಾ, ಆಪ್ಷನ್ ಬಿ ಪವಿತ್ರ ಮಾರ್ಗರೇಟಾ, ಆಪ್ಷನ್ ಸಿ ಎಸ್ ಜಯಶಂಕರ್, ಆಪ್ಷನ್ ಬಿ ಅಶ್ವಿನಿ ವೈಷ್ಣವ್. India AI Compute Portal. Answer up option D Ashwini Vaishnav access to subsidized AI computing power. Union IT Minister up.
ಯಾರು ಅಶ್ವಿನಿ ವೈಷ್ಣವ್ ಯಾರು ಯೂನಿಯನ್ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟರ್ ಇವರು ಯೂನಿಯನ್ ಗವರ್ಮೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಪಿ. ಸೊ ಯೂನಿಯನ್ ಐ ಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಇಂಟ್ರೊಡ್ಯೂಸ್ಡ್ ಇಂಡಿಯಾ AI computing portal. He also launched AI Kosha data set platform to boost AI development and access. Right, very important. ಅಶ್ವಿನಿ ವೈಷ್ಣವ್ ಅವರು ಈ ಒಂದು AI ಕಂಪ್ಯೂಟಿಂಗ್ ಪವರ್ನ ಏನು ಮಾಡಿದ್ರು, ಲಾಂಚ್ ಮಾಡಿದ್ರು. ಕ್ವೆಶ್ಚನ್ ನಂಬರ್ 7. Who has been appointed as new executive director of RBI? Very important. Executive director of RBI, director of CID, director of ನಿಮಗೆ RBI ಯಾವುದು ಗವರ್ನರ್ ಆಫ್ RBI, ಇದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರು? Who appointed as the executive director of RBI? Option A ಸಂಜಯ್ ಮಲ್ಹೋತ್ರಾ, option B ರಾಕೇಶ್ ಯಾದವ್, option D ಅಜಿತ್ ರತ್ನಾಕರ್ ಜೋಶಿ, option D ಲಕ್ಷ್ಮಣ್ ನಾರಾಯಣ್. Who has been appointed as the new executive director of RBI, Reserve Bank of India? Answer option C, Dr. Ajit Ratnakar Joshi. Dr. Ajit Ratnakar Joshi ಅವರು for the first time he appointed as the new executive director of RBI. New executive director of RBI, right? So RBI appointed Dr. Ajit Ratnakar Joshi as a new executive director of starting from March 3rd ಗೆ ಅವರು ಅಪಾಯಿಂಟ್ ಆಗಿದ್ದಾರೆ. ಮಾರ್ಚ್ 3rd ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಸೊ ಇವ್ರಕ್ಕಿಂತ ಮುಂಚೆ ಅದು ನೋಡ್ರಿ, ಪ್ರಿಯರ್ ಟು ಹಿಸ್ ಪ್ರಮೋಷನ್ ಈ ಹೆಲ್ಡ್ ದ ಪೊಸಿಷನ್ ಆಫ್ ಪ್ರಿನ್ಸಿಪಲ್ ಅಡ್ವೈಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್. ಸೊ ಈ RBI ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಇವರು ಪ್ರಿನ್ಸಿಪಲ್ ಅಡ್ವೈಸರ್ ಆಗಿದ್ರು. ಎಲ್ಲಿ? ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್. ಯೂನಿಯನ್ ಗವರ್ಮೆಂಟ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅಂತ. ಆ ಡಿಪಾರ್ಟ್ಮೆಂಟ್ ಅವರು ಪ್ರಿನ್ಸಿಪಲ್ ಅಡ್ವೈಸರ್ ಆಗಿದ್ರು. ಇವಾಗ ಏನು ಪ್ರಮೋಷನ್ ಆಯ್ತು ಇವರಿಗೆ? ನ್ಯೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ RBI ಆದರು. Very important. Question number 8. Which country emerges as the 4th largest global wealth hub in the world? ಯಾವ ಕಂಟ್ರಿ 4ನೇ ಅತಿ ದೊಡ್ಡ ಗ್ಲೋಬಲ್ ವೆಲ್ತ್ ಹಬ್ ಆಗಿ ಎಮರ್ಜ್ ಆಯಿತು? ಆಪ್ಷನ್ ಎ ಬಾಂಗ್ಲಾದೇಶ್, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಫಿಲಿಪೈನ್ಸ್. ಲಾರ್ಜೆಸ್ಟ್ ಗ್ಲೋಬಲ್ ವೆಲ್ತ್ ಹಬ್. ಆನ್ಸರ್ ಈಸ್ ಆಪ್ಷನ್ ಬಿ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಇಂಡಿಯಾ ಬಿಕಮ್ ದಿ ಫೋರ್ತ್ ಲಾರ್ಜೆಸ್ಟ್ ಗ್ಲೋಬಲ್ ವೆಲ್ತ್ ಹಬ್ ಆಯಿತು. ವೆರಿ ಇಂಪಾರ್ಟೆಂಟ್. ಇವಾಗ ನಾವು 5th ಲಾರ್ಜೆಸ್ಟ್ ಎಕಾನಮಿ ಇರೋದ್ರಿಂದ ನೆಕ್ಸ್ಟ್ 3rd ಲಾರ್ಜೆಸ್ಟ್ ಎಕಾನಮಿ ಹೋಗಬೇಕು ಅಂತ ಟಾರ್ಗೆಟ್ ಮಾಡ್ತೀವಿ. ಇದರೊಳಗಡೆ ಇಟ್ ಇಸ್ ಅ ಕ್ರೂಷಿಯಲ್. ಇಂಡಿಯಾ ಬಿಕಮ್ 4th ಲಾರ್ಜೆಸ್ಟ್ ಗ್ಲೋಬಲ್ ವೆಲ್ತ್ ಹಬ್ ಅಪಿ. ರೈಟ್. ಅಕಾರ್ಡಿಂಗ್ ಟು 19th ವೆಲ್ತ್ ರಿಪೋರ್ಟ್ 2025, ಇಂಡಿಯಾ ಹ್ಯಾಸ್ ಎಮರ್ಜ್ ಆಸ್ ದಿ 4th ಲಾರ್ಜೆಸ್ಟ್ ಗ್ಲೋಬಲ್ ವೆಲ್ತ್ ಹಬ್ ಇನ್ ದ ವರ್ಲ್ಡ್ ಆಫ್ಟರ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಚೈನಾ ಅಂಡ್ ಜಪಾನ್. ಅಂದರೆ ಜಾಸ್ತಿ ಆದಾಯವನ್ನು ಗಳಿಸಬಹುದು ಎಲ್ಲಿ? ನೀವು ಒಂದು ಕಂಟ್ರಿದಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀರಾ, ಒಂದು 100 ರೂಪಾಯಿ ತೊಗೊಂಡ್ಬಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಒಂದು 100 ರೂಪಾಯಿ ತೊಗೊಂಡೋಗಿ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಎಲ್ಲಿ ನಿಮಗೆ ಜಾಸ್ತಿ ವೆಲ್ತ್ ಜನರೇಟ್ ಆಗುತ್ತೆ, ಎಲ್ಲಿ ಜಾಸ್ತಿ ನಿಮಗೆ ಪ್ರಾಫಿಟ್ ಬರುತ್ತೆ, ಆನ್ ದ್ಯಾಟ್ ಬೇಸಿಸ್ ಆಗುತ್ತೆ. ಯುನೈಟೆಡ್ ಸ್ಟೇಟ್ಸ್, ಚೈನಾ, ಜಪಾನ್ ಆದಮೇಲೆ ಅತಿ ಹೆಚ್ಚಿಗೆ ಪ್ರಾಫಿಟ್ ಬರೋದು ವೆಲ್ತ್ ಹಬ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ವೆಲ್ತ್ ಎಲ್ಲಿ ಕ್ರಿಯೇಟ್ ಆಗುತ್ತೆ? ದಟ್ ಇಸ್ ಇನ್ ಇಂಡಿಯಾ. So that's why India become the 4th largest wealth hub in the world ಆಯಿತು. The number of high net worth individuals in the country has risen from 80,686 in the last year to 85,698 in 2024, a growth of 6%. Right? So very important up idella. Very important. India become the 4th largest global wealth hub. Very important. Question number 9. Recently, who inaugurated Nari Shakti Se Viksit Bharat Conference on Women's Day? ವುಮೆನ್ಸ್ ಡೇ ಇದನ್ನ 8ನೇ ಅಂದರೆ ಇವತ್ತು ಮಾರ್ಚ್ 25ನ ಇನಾಗ್ರೇಟ್ ಮಾಡ್ತಿದ್ದಾರೆ. ಯಾರು ಇನಾಗ್ರೇಟ್ ಮಾಡಿದ್ರು? ನಾರಿ ಶಕ್ತಿ ಸೇ ವಿಕಸಿತ ಭಾರತ್ ಈ ಒಂದು ಇವೆಂಟ್ನ, ಕಾನ್ಫರೆನ್ಸ್ನ ಯಾರು ಇನಾಗ್ರೇಟ್ ಮಾಡಿದ್ರು? ನಿರ್ಮಲಾ ಸೀತಾರಾಮನ್, ನರೇಂದ್ರ ಮೋದಿ, ಗಜೇಂದ್ರ ಶೆಖಾವತ್, ದ್ರೌಪದಿ ಮುರ್ಮು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಯಾರು ಇನಾಗ್ರೇಟ್ ಮಾಡಿದ್ರು? ಆನ್ಸರ್ ಈಸ್ ಆಪ್ಷನ್ ಡಿ, ದ್ರೌಪದಿ ಮುರ್ಮು, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. Right. So the national conference in New Delhi is inaugurated by the President Draupadi Murmu on the International Day on 8th March ಅವರು ಇನಾಗ್ರೇಟ್ ಮಾಡಿದ್ರು. ರೈಟ್. ಇವತ್ತು ದ ಕಾನ್ಫರೆನ್ಸ್ ಆನ್ ದ ಥೀಮ್ ಆಫ್ ನಾರಿ ಶಕ್ತಿ ಸೇ ವಿಕಸಿತ್ ಭಾರತ್ ವಾಸ್ ಆರ್ಗನೈಸ್ಡ್ ಬೈ ದ ವುಮೆನ್ಸ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಇದೊಂದು ನ್ಯಾಷನಲ್ ಕಾನ್ಫರೆನ್ಸ್ ಅಪ್ಪಿ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ನಾರಿ ಶಕ್ತಿ ಸೇ ವಿಕಸಿತ್ ಭಾರತ್ ಯಾರು ಇನಾಗ್ರೇಟ್ ಮಾಡ್ತಾರೆ? ದ್ರೌಪದಿ ಮುರ್ಮು ಅವರು. ಥೀಮ್ ಏನಾಗಿರುತ್ತಪ್ಪಿ? ಥೀಮು ದಟ್ ಈಸ್ ದ ಥೀಮ್ ನಾರಿ ಶಕ್ತಿ ಸೇ ವಿಕಸಿತ್ ಭಾರತ್. Okay. Question number 10. The government has approved a ropeway project to Hemakund Sahib. The place is dedicated to which Sikh guru? So Hemakund Sahib. Right. ಇಲ್ಲೊಂದು ಪ್ಲೇಸ್ ಇದೆ. There is a place. Right. ಈ ಪ್ಲೇಸು ಯಾವ ಸಿಖ್ ಗುರುವಿಗೆ ಡೆಡಿಕೇಟ್ ಆಗಿದೆ? ಇಲ್ಲಿ ಒಂದು ರೋಪ್ ವೇ. ಕ್ಯಾನ್ ಯು ಸಿ ಹಿಯರ್? ಇಟ್ ಇಸ್ ಅ ರೋಪ್ ವೇ. ಅಂದರೆ ಈಗ ಮೆಟ್ರೋ ಹೆಂಗಿರುತ್ತೆ, ಬಸ್ ಹೆಂಗೆ ಓಡಾಡುತ್ತೆ, ಟ್ರೈನ್ ಹೆಂಗೆ ಓಡುತ್ತೆ, ನಿಮಗೆ ಇದು ಸಿಗಿರುತ್ತಲ್ಲ, ಟನಲ್ ಮಾಡ್ತಾರಲ್ಲ, ಟನಲ್ ಆಗಿ ರೋಡ್ ಅಂಡರ್ಗ್ರೌಂಡಲ್ಲಿ ಟನಲ್ ಮಾಡೋದಾಗಿರಲಿ ಅಥವಾ ಫ್ಲೈ ಓವರ್ ಮಾಡೋದಾಗಿರಲಿ, ಅದೇ ರೀತಿ ರೋಪ್ ವೇ ಇರುತ್ತೆ. ಸೊ ಆ ರೋಪ್ ವೇ ಪ್ರಾಜೆಕ್ಟು
ಅಪ್ರೂವ್ ಆಯಿತು ಹಿಮಾಕುಂಡ್ ಸಾಹಿಬ್ ಅನ್ನೋ ಒಂದು ಪ್ಲೇಸ್ಗೆ. ಹಿಮಾಕುಂಡ್ ಸಾಹಿಬ್ ಅನ್ನೋ ಪ್ಲೇಸ್ಗೆ ಎಲ್ಲಿಂದ? ಕೇದಾರ್ನಾಥಿಂದ ಹಿಮಾಕುಂಡ್ ಸಾಹಿಬ್ಗೆ. ಕೇದಾರ್ನಾಥ್ ದೇವಸ್ಥಾನ ಇದೆ, ಅಲ್ಲಿಂದ ಹಿಮಾಕುಂಡ್ ಸಾಹಿಬ್ಗೆ ಏನಾಯಿತು ಕರೆಕ್ಷನ್ ಮಾಡಿದ್ರು. ರೋಪ್ವೇ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ. ಅದು ಯಾವ ಸಿಖ್ ಗುರುಗೆ ಡೆಡಿಕೇಟ್ ಆಗಿದೆ? ಆಪ್ಷನ್ ಎ ಗುರು ನಾನಕ್ ದೇವ್, ಆಪ್ಷನ್ ಬಿ ಗುರು ಅಂಗದೇವ್, ಆಪ್ಷನ್ ಸಿ ಗುರು ಗೋವಿಂದ ಸಿಂಗ್, ಆಪ್ಷನ್ ಡಿ ಗುರು ಅರ್ಜನ್ ದೇವ್. ಸಿಖ್ ಗುರು, ಯಾವ ಸಿಖ್ ಗುರಿಗೆ? ಆನ್ಸರ್ ಇಸ್ ಆಪ್ಷನ್ ಸಿ ಗುರು ಗೋವಿಂದ ಸಿಂಗ್ಗೆ. ಓದ್ಬೇಕು ಇವ್ರು ಹಿಸ್ಟ್ರಿ ಓದ್ಬೇಕು. ಗುರು ಗೋವಿಂದ ಸಿಂಗ್ದು ವಂಡರ್ಫುಲ್ ಹಿಸ್ಟ್ರಿ. The Cabinet Committee on Economic Affairs approved a 2030 crores ropeway project for the Govind Ghat to Himakund Sahib in Uttarakhand, Chamoli district. ಎಲ್ಲಿಂದ ಪಿ? ಕೇದಾರ್ನಾಥ ದೇವಸ್ಥಾನದಿಂದ ಇದು ಬರುತ್ತಿದ್ದು. ಕೇದಾರ್ನಾಥ ದೇವಸ್ಥಾನದಿಂದ. ವೆರಿ ಇಂಪಾರ್ಟೆಂಟ್ ಪಿ. ಯಾವುದದು? ದಿಸ್ ಒನ್ ಹಿಮಾಕುಂಡ್ ಸಾಹಿಬ್ ಯಾರಿಗೆ ಡೆಡಿಕೇಟ್ ಆಗಿದೆ? ಸಿಖ್ ಗುರು ಆದಂತಹ ಗುರು ಗೋವಿಂದ ಸಿಂಗ್ಗೆ. ಕ್ವಶನ್ ನಂಬರ್ 11. As of March 2025, how many tiger reserves are there in India? Very important. ಎಷ್ಟು ಟೈಗರ್ ರಿಸರ್ವ್ಸ್ ಇದಾವೆ? ಎಷ್ಟು ನ್ಯಾಷನಲ್ ಪಾರ್ಕ್ ಇದಾವೆ? ಹೌ ಮೆನಿ ಟೈಗರ್ಸ್ ಆರ್ ದೇರ್ ಇನ್ ಇಂಡಿಯಾ? ಇವೆಲ್ಲ ಗೊತ್ತಿರಬೇಕು. ಸಪರೇಟಾಗಿ ಒಂದು ಕ್ಲಾಸ್ ಕೂಡ ಮಾಡ್ಕೊಡ್ತೀನಿ ನಿಮಗೆ ಟೈಗರ್ ರಿಸರ್ವ್ಸ್ ಬಗ್ಗೆ, ಅದ್ರ ಬಗ್ಗೆ ಸಪರೇಟ್ ಮಾಡ್ಕೊಡ್ತೀನಿ ಸ್ಟೇಟ್ ವೈಸ್. ಸೊ ಆಸ್ ಆಫ್ ಮಾರ್ಚ್ 2025 ಪ್ರಕಾರ ಎಷ್ಟು ಟೈಗರ್ ರಿಸರ್ವ್ಸ್ ಇದಾವೆ ಇಂಡಿಯಾದಲ್ಲಿ? 55, 56, 57, 58. ಎಷ್ಟಪ್ಪಿ? ಆಪ್ಷನ್ ಡಿ 58. The tiger reserves in India were said to be set up as a part of Project Tiger, initiated by 1973 and administered by the National Tiger Conservation Authority by the Government of India. ಯಾವಾಗ ಸ್ಟಾರ್ಟ್ ಆಯ್ತಪ್ಪಿ? 1970 ಇಂದ ಟೈಗರ್ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಯಿತು. ಅವತ್ತಿಂದ ಇವತ್ತಿನವರೆಗೂ 58 ಟೈಗರ್ ರಿಸರ್ವ್ಸ್ ಆಗಿದ್ದಾವೆ ಇಂಡಿಯಾದಲ್ಲಿ. ರೈಟ್. ಆಸ್ ಆಫ್ ನೌ ದೇರ್ ಆರ್ 58 ಟೈಗರ್ ರಿಸರ್ವ್ಸ್. ಲೇಟೆಸ್ಟ್ ಆಗಿ ಆ್ಯಡ್ ಆಗಿದೆ ಯಾವುದಪ್ಪ ಅಂದರೆ ಮಾಧವ ನ್ಯಾಷನಲ್ ಪಾರ್ಕ್ will be the 9th tiger reserves of Madhya Pradesh. Notification on March 2025. ಇದು ರೆಕಮೆಂಡೇಶನ್ ಆಗಿದ್ದು 2023 ಅಥವಾ 24 ರೆಕಮೆಂಡೇಶನ್ ಆಗಿತ್ತು. ರೀಸೆಂಟ್ ಆಗಿ ಆ್ಯಡ್ ಆಯಿತು ಮಾರ್ಚಲ್ಲಿ. ಇದು ಮಾರ್ಚ್ 2nd ಐ ಥಿಂಕ್ 4th ಅಲ್ಲಿ ಆಯಿತು. ಇದು ಆ್ಯಡ್ ಆಯಿತು 58ನೇದು. ಯಾವುದಪ್ಪಿ? ಮಾಧವ ನ್ಯಾಷನಲ್ ಪಾರ್ಕ್. ಎಲ್ಲಿ? ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ ಟೋಟಲ್ ಎಷ್ಟು ಐತಪ್ಪಿ? 9 ನ್ಯಾಷನಲ್ ಪಾರ್ಕ್ಸ್ ಆದ್ವಿ ಇವಾಗ. ಎಷ್ಟು? 9 ನ್ಯಾಷನಲ್ ಪಾರ್ಕ್ ಆಯಿತು. ಅದು ಟೈಗರ್ ರಿಸರ್ವ್ಸ್. ಇದು ಟೈಗರ್ ರಿಸರ್ವ್ಸ್ 9 ಟೈಗರ್ ರಿಸರ್ವ್ ಆಯಿತು ಮಧ್ಯಪ್ರದೇಶದಲ್ಲಿ. ರೈಟ್. ರೀಸೆಂಟ್ ಆಗಿ ಆಗಿದ್ದು ಮಾಧವ ನ್ಯಾಷನಲ್ ಪಾರ್ಕ್. ಮಾಧವ ನ್ಯಾಷನಲ್ ಪಾರ್ಕ್ ಇಸ್ ಸಿಚುಯೇಟೆಡ್ ಇನ್ ಶಿವಪುರಿ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್. ಎಲ್ಲಿದೆಯಪ್ಪ ಇದು? ಶಿವಪುರಿ ಡಿಸ್ಟ್ರಿಕ್ಟ್ ಆದಂಥ ಮಧ್ಯಪ್ರದೇಶದಲ್ಲಿರುವಂಥ ಶಿವಪುರಿ ಡಿಸ್ಟ್ರಿಕ್ಟಲ್ಲಿ ಈ ಒಂದು ಮಾಧವ ನ್ಯಾಷನಲ್ ಪಾರ್ಕ್ ಇದೆ. ರೀಸೆಂಟ್ ಆಗಿ 58ನೇ ಟೈಗರ್ ರಿಸರ್ವ್ ಆಗಿ ಇದು ಆ್ಯಡ್ ಆಗಿದೆ. ವೆರಿ ಇಂಪಾರ್ಟೆಂಟ್. ರೈಟ್. ಫೈನ್. ಸೊ ದೀಸ್ ಆರ್ ದಿ 11 ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ 8th March 2025. ಎಲ್ಲ ಕ್ವೆಶನ್ಸ್ ಕೂಡ ನೀವು ನೋಟ್ ಡೌನ್ ಮಾಡ್ಕೊಂಡಿರ್ತೀರ, ನೋಡ್ಕೋತೀರಾ. ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿದ್ರೆ ಇವೆಲ್ಲ ಸಿಗುತ್ತೆ, ನೋಟ್ ಅ ಪ್ರಾಬ್ಲಮ್. ಇವೆಲ್ಲ ಕೂಡ ಇಟ್ ವಿಲ್ ಬಿ ಅವೈಲೇಬಲ್ ಫಾರ್ ಯು. ರೈಟ್. ಸೊ ಯಾರು ಬ್ಯಾಚ್ ಕೋರ್ಸ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ವಾಟ್ ಯು ಹ್ಯಾವ್ ಟು ಡೂ, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ. ನಂಬರ್ ಡಿಸ್ಪ್ಲೇ ಆಗ್ತಿದೆ, ನಂಬರ್ಗೆ ಕಾಲ್ ಮಾಡಿರಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಮ ಒಳ್ಳೆ ರ್ಯಾಂಕಿಂಗ್ ಬರೋವರೆಗೂ ನಾವು ಬಿಡಲ್ಲ. Why? Because ನಮ್ಮ ಸ್ಟೂಡೆಂಟು ಒನ್ಸ್ he is going to join Dhruvika Academy, he is the part of Dhruvika Academy family. ಆ ಸ್ಟೂಡೆಂಟ್ ಕಮ್ಯುನಿಟಿ ಫ್ಯಾಮಿಲಿ ಆಗ್ತೀರಾ. ಸೊ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೋ, ಎಷ್ಟು ಟಾಪ್ ಕಾಲೇಜಲ್ಲಿ ಹೋಗಿ ತೊಗೊಂಡು ನಿಲ್ಲಿಸಬೇಕು, ಅಷ್ಟು ನಾವು ಎಫರ್ಟ್ಸ್ ಹಾಕಕ್ಕೆ ನಾವು ರೆಡಿ ಇದ್ದೀವಿ. ನಾವು ಇಟ್ಸ್ ಯುವರ್ ಟರ್ನ್. ವೆನ್ ವಿ ಆರ್ ಶೋಯಿಂಗ್ ದ ಸೋ ಮಚ್ ಆಫ್ ಇಂಟ್ರೆಸ್ಟ್, ಯು ಶುಡ್ ಆಲ್ಸೋ ಶೋ ದ್ಯಾಟ್ ಮಚ್ ಆಫ್ ಇಂಟ್ರೆಸ್ಟ್. ನೀವು ಅಷ್ಟು ಇಂಟ್ರೆಸ್ಟ್ ಕೊಟ್ಟರೆ ಡೆಫಿನೆಟ್ಲಿ ಅದು ಡಬಲ್ ಇಂಟ್ರೆಸ್ಟ್ ಕೊಟ್ಟು ನಾವು ನಿಮ್ಮ ಟಾಪ್ ರ್ಯಾಂಕಿಂಗ್ ತರ್ಸಕ್ಕೆ ಏನೇನು ಮಾಡಬೇಕಪ್ಪಿ, ಅದಕ್ಕೋಸ್ಕರ ಎಲ್ಲ ಫೀಚರ್ಸ್ ದಟ್ ವಿ ಹ್ಯಾವ್ ಆಫರಿಂಗ್. ಜೊತೆಗೆ ಟೆಸ್ಟ್ ಸೀರೀಸ್, ಇಂಥ ಟೆಸ್ಟ್ ಸೀರೀಸ್ ಯು ವೋಂಟ್ ಗೆಟ್ ಎನಿವೇರ್ ಎಲ್ಸ್ ಇನ್ ದ ಕರ್ನಾಟಕ. Dhruvika Academy is the only institute that we are going to provide you the test series, something like this. I'm very sure ನೀವು ಹಳೆ ಸ್ಟೂಡೆಂಟ್, ಹಳೆ ಜೂನಿಯರ್ಸ್ನು ಯಾರು ಸೀನಿಯರ್ಸ್ ಯಾರು ಇದ್ರಲ್ಲಪ್ಪ, ಅವ್ರಿಗೆ ಹೋಗಿ ಕೇಳ್ರಿ ಹೌ Dhruvika Academy test series, how Dhruvika Academy classes are helped them, or were helped them to crack the PGCET in a top ranking. They will tell you. ನಾವು ಹೇಳೋದು ಬೇಡ, ದೇ ವಿಲ್ ಟೆಲ್ ಯು. ಸೊ ಇನ್ ದ್ಯಾಟ್ ವೇ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಟೆಸ್ಟ್ ಸೀರೀಸ್, ಇನ್ ದ್ಯಾಟ್ ವೇ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಕ್ಲಾಸಸ್. ಎಲ್ಲ ಇಂಟರಾಕ್ಟಿವ್ ಕ್ಲಾಸ್ ಇರುತ್ತೆ, ಲೈವ್ ಕ್ಲಾಸ್ ಮಿಸ್, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ವಿ ಆರ್ ದೇರ್ ಅಂಟಿಲ್ ಆ್ಯಂಡ್ ಅನ್ಸ್ ಐ ಆಮ್ ಸಿಟಿಂಗ್ ಹಿಯರ್. ಇಲ್ಲಿ ನಾನು ಕೂರೋವರೆಗೂ, ಇಲ್ಲಿ ನಾನು ನಿಮ್ಗೆ ಭರವಸೆ ಕೊಡೋವರೆಗೂ ಯು ಡೋಂಟ್ ಹ್ಯಾವ್ ಟು ಗೋ ಎನಿವೇರ್. ಯು ಕ್ಯಾನ್ ಟ್ರಸ್ಟ್ ಅಸ್. ಡೆಫಿನೆಟ್ಲಿ ವಿ ವಿಲ್ ಮೇಕ್ ಯು ಟಾಪರ್ ಇನ್ ದ ಕರ್ನಾಟಕ. ದ್ಯಾಟ್ ಈಸ್ ಮೈ ಅಶ್ಯೂರೆನ್ಸ್. ರೈಟ್. ಸೊ ಯಾರಿಗೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಮಾಡೋಕೋಪಿ ಡೌನ್ಲೋಡ್ ಮಾಡಿಕೊಡ್ರಿ Dhruvika Academy ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಹೋಗಿದೆ ಅಥವಾ ಇಲ್ಲಿ ಸ್ಕ್ರೋಲ್ ಕೂಡ ಆಗ್ತಿದೆ. ಯು ಕ್ಯಾನ್ ಕಾಲ್ ಆನ್ ದಟ್ ನಂಬರ್. ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬಂದು ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.